ವಿಚಾರ ಗೊತ್ತಾಗಿ ನಿಮ್ಮ ಹೆಸರು ಹೇಳಿರುವಂಥದ್ದು ಇಂಡಸ್ಟ್ರಿಯಲ್ಲಿ ನಮಗೆ ಗೊತ್ತಾಯಿತು. ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿ ನೋಡಿದ್ರ ಅವ್ರನ್ನ, ಯಾವ ರೀತಿ ಇತ್ತು ಅವರಿಗೆ ಅಂತ ಹೇಳಿ? ಇಲ್ಲ, ನಾವೇನು ಅವ್ರನ್ನ ಡೈರೆಕ್ಟಾಗಿ ನೋಡಿಲ್ಲ. ಐ ನಾಟ್ ಮೆಟ್ ಹಿಮ್, ಬಟ್ ದ ಕಾಂಟ್ರವರ್ಸೀಸ್ನೆಲ್ಲ ಆಗ್ತಾ ಇರ್ತಾರಲ್ಲ, ಮೀಡಿಯಾದಲ್ಲಿ ಆಗ್ತಾರೆ, ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರುತ್ತೆ. ಆವಾಗ ನನಗೆ ಅನ್ನಿಸ್ತು ಇವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತ. ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂತಂದರೆ ಎಲ್ಲ ಮೆಂಟಲಿ ಹಿಲ್ ಪೀಪಲೇ ಕೌನ್ಸಿಲಿಂಗ್ ಬರಲ್ಲ, ನಮ್ಮ ಹತ್ರ ಚೆನ್ನಾಗಿರೋರೇ ಬರ್ತಾರೆ. ವಾಟ್ ಈಸ್ ಲೈಫ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೂ ಬರ್ತಾರೆ. ಸ್ವಲ್ಪ ವರ್ಕ್ ಸ್ಟ್ರೆಸ್, ಸಿ ವಿ ಆರ್ ಆಲ್ ಗೋಯಿಂಗ್ ಥ್ರೂ ವರ್ಕ್ ಸ್ಟ್ರೆಸ್ ಅಲ್ವಾ. ಆದರೆ ಸ್ವಲ್ಪ ಡಿಸ್ಟ್ರೆಸ್ ಆದರೂ ಕೂಡ ಹೌ ಟು ಮ್ಯಾನೇಜ್ ವರ್ಕ್ ಅಂತ ಕೂಡ ಬರ್ತಾರೆ. ಸೊ ಆ ಟೈಮಲ್ಲಿ ಅವರು ಯಾವುದೋ ಸ್ಟ್ರೆಸ್ಗೂ ಆಗಿರ್ಬೋದು, PTSD, ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರಿತೀವಿ, ವರ್ಕ್ ಸ್ಟ್ರೆಸ್ ಅಂತ ಕರಿತೀವಿ, ಸೋಷಿಯಲ್ ಸ್ಟ್ರೆಸ್ ಅಂತ ಕರಿತೀವಿ, ಸಿಚುಯೇಷನಲ್ ಸ್ಟ್ರೆಸ್ ಅಂತ ಕರಿತೀವಿ, ಚೈಲ್ಡ್ಹುಡ್ ಟ್ರಾಮಾಸ್ ಏನಾದರೂ ಇದ್ದರೂ ಕೂಡ ಅದೆಲ್ಲ ಸ್ಟ್ರೆಸ್ಸು ಇವಾಗ ಕ್ರಿಯೇಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಕೌನ್ಸಿಲಿಂಗ್ ರಿಕ್ವೈರ್ಡ್ ಇದೆ. ಕೌನ್ಸಿಲಿಂಗ್ ಮಾಡಿದ್ರೆ ಈ ವಿಲ್ ಬಿ ಪರ್ಫೆಕ್ಟ್. ಇಷ್ಟು ನೆಗೆಟಿವ್ ಟ್ರಿಗರ್ಸು, ಸೆಲೆಬ್ರಿಟೀಸ್ ಮ್ಯಾಕ್ಸಿಮಮ್ ಓಪನ್ ಆಗಿ ಏನು ಸ್ಟೇಟ್ಮೆಂಟ್ಸ್ ಕೊಡಲ್ಲ, ದೇ ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಇರ್ತಾರೆ ಅಲ್ವಾ. ಸೆಲೆಬ್ರಿಟೀಸ್ ಎಲ್ಲ ವಿ ಆರ್ ಆಲ್ ಲಿಟಲ್ ಡಿಪ್ಲೊಮ್ಯಾಟಿಕ್, ವಿ ಆರ್ ಟು ಸೇ ಸಮಥಿಂಗ್ ಆನ್ ದ್ಯಾಟ್. ಅವರು ಅಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತಿದೆ ಡಿಪ್ಲೊಮೆಸಿಗೆ, ಈಸ್ ಫ್ಲೋ ಈಸ್ ಲಿಟಲ್ ಸ್ಟ್ರೈಟ್ ಫಾರ್ವರ್ಡ್ ಅಂತೆಲ್ಲ ಅಂದಾಗ ಐ ಫೆಲ್ಟ್ ಮೇ ಬಿ ಲಿಟಲ್ ಡಿಸಾರ್ಡರ್ಸ್ ಇದೆ, ಯು ನೀಡ್ ಟು ಗೋ ಥ್ರೂ ಸಮ್ ಕೌನ್ಸಿಲಿಂಗ್ ಅನಿಸ್ತು. ಕೌನ್ಸಿಲಿಂಗ್ ಆಗ ಅವರು ಕೌನ್ಸಿಲಿಂಗ್ ತಗೊಂಡಿದ್ದಿದ್ರೆ ಇಂತಹ ದೊಡ್ಡ ಅನಾಹುತ ಆಗ್ತಾ ಇರಲಿಲ್ವೇನೋ, ತಡೆಗಟ್ಟಬಹುದಾಗಿತ್ತು. ನನ್ನ ಸ್ಟ್ರಾಂಗ್ ಗಟ್ ಫೀಲ್ ಇದೆ. ಹೌದು, 2011 ಇನ್ಸಿಡೆಂಟ್ ಆಯ್ತಲ್ಲ, ಅವ್ರದ್ದೇನೋ ಪರ್ಸ್ನಲ್ ಇನ್ಸಿಡೆಂಟ್, ಅವಾಗಲೇ ಅವ್ರಿಗೆ ಒಂದು ಒಳ್ಳೆ ಕೌನ್ಸಿಲಿಂಗ್ ಆಗಿದ್ದಿದ್ರೆ ಪ್ರಾಬಬ್ಲಿ ಓಕೆ ಇದೆಲ್ಲ ಆಗ್ತಿರ್ಲಿಲ್ಲೇನೋ ಅನ್ಸುತ್ತೆ. ಎಷ್ಟೊಂದು ಕೌನ್ಸಿಲಿಂಗ್ ಆದಮೇಲೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಲ್ ಚೇಂಜ್. ಐ ಥಿಂಕ್ ಇಟ್ ವುಡ್ ಹ್ಯಾವ್ ಸ್ಟಾಪ್ಡ್. ಈಗ ಮೆನಿ ಪೀಪಲ್ ಇನ್ಸಿಡೆಂಟಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ, ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಇವರು ಸಮ್ ಅಕ್ಯೂಸ್ಡ್ ಅವ್ರು 18 or 17 ಸಮಥಿಂಗ್, ಇವರು ಎಷ್ಟು ನೆಗೆಟಿವ್ ವೈಬ್ಸ್ ಎಂಟೈರ್ ಸ್ಟೇಟ್ಗೆ, ಅದೆಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು ಕೌನ್ಸಿಲಿಂಗ್ ಆಗಿದ್ದಿದ್ರೆ ಅಂತ ಐ ಫೀಲ್. ಯಾಕೆ ಇದನ್ನ ಗುರುತು ಹಿಡಿಯೋಕೆ ಆಗೋದಿಲ್ಲ ಅಂದ್ರೆ ಆಂಗರ್ ಇಶ್ಯೂಸು ಈ ಥರದ್ದು ಒಬ್ಬ ಸೆಲೆಬ್ರಿಟಿ ಆದವರಿಗೆ ನಾಲೆಜ್ ಇರಬೇಕಾಗಿತ್ತು, ಅಥವಾ ಅಕ್ಕಪಕ್ಕದಲ್ಲಿರೋರಾದರೂ ತಿಳಿಸಿದ್ರೆ ಪ್ರಾಬ್ಲಿ ಇದನ್ನ ಸ್ಟಾಪ್ ಮಾಡ್ಬೋದಾಗಿತ್ತು. ಯಾಕೆ ಅದನ್ನ ಕಂಡುಹಿಡಿಲಿಕ್ಕೆ ಆಗಲಿಲ್ಲ? ಯಾಕೆ ಆಗಿರುತ್ತೆ, ಅವ್ರಿಗೆ ಅನಿಸ್ತಿರುತ್ತೆ. ಎಷ್ಟೊಂದು ಸರಿ ಟ್ರಿಗರ್ಸ್ ಆದಾಗ ಟ್ರಿಗರ್ಸ್ಗೆ ರೆಸ್ಪಾಂಡ್ ಮಾಡಿದ್ದಾದ ಮೇಲೆ ಸಹ ಆ ಒಂದು ಪರ್ಸನ್ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ, ಹೌ ಐ ಡನ್ ಅಂತ. ಅದು ಅನ್ಕಾನ್ಷಿಯಸ್ಲಿ ಟ್ರಿಗರ್ಸ್ ಹೋಗ್ತಾ ಇರ್ಬೋದು, ಕಾನ್ಷಿಯಸ್ಲಿ ಟ್ರಿಗರ್ಸ್ ಹೋಗ್ತಾ ಇರ್ಬೋದು. ಎನಿ ಟೈಮ್ಸ್ ಅವ್ರಿಗೆ ಅನಿಸಿರುತ್ತೆ ಐ ನೀಡ್ ಟು ಕಂಟ್ರೋಲ್ ಅಂತ. ಬಟ್ ಎಗೈನ್ ಅದು ಟ್ರಿಗರ್ಸ್ ಕೊಟ್ಟಾಗ ಅದನ್ನು ನಾವು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಆ್ಯಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ರೆಸ್ಪಾಂಡ್ ಮಾಡಿದಾಗ ಇವರಿಗೆ ಸ್ವಲ್ಪ ರಿಲೀಫ್ ಆಗ್ತಾ ಇರುತ್ತೆ ನಮಗೆ. ಆ ಥರದ್ದೆಲ್ಲ ಇದೆ ಸೈಕಲಾಜಿಕಲಿ. ಓಕೆ, ಆವಾಗ ರೆಸ್ಪಾಂಡ್ ಮಾಡಿದಾದ್ಮೇಲೂ ಸಹ ಅದು ಒಂದು ಗಿಲ್ಟ್ ಆಗುತ್ತೆ. ಮತ್ತು ಹೇಗೇನು ಟ್ರಿಗರ್ಸ್ ಬಂದಾಗ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್, ಈ ಥರ ಎಲ್ಲ ಆಗ್ತಾ ಇರುತ್ತೆ. ನಮ್ಮ ಒಂದು ಡಿಸ್ಟ್ರಾಕ್ಷನ್ ಆಫ್ ಲೈಫ್, ನಮ್ಮ ಒಂದು ವಾಟ್ ಈಸ್ ಲೈಫ್, ಈ ಡೇ ಸರ್ವೈವಲ್ ಅಷ್ಟೇ. ನೀವು ಸರ್ವೈವ್ ಆಗ್ತಿದ್ದೀರಾ, ಅವರು ಸರ್ವೈವ್ ಆಗ್ತಿದ್ದಾರೆ, ನಾವು ಎಲ್ಲರೂ ಸರ್ವೈವ್. ಹೌ ವಿ ಆರ್ ಸರ್ವೈವಿಂಗ್ ಮ್ಯಾಟರ್ಸ್ ಎ ಲಾಟ್. ಸೋ ಮೆನಿ ನೆಗೆಟಿವ್ ಈವೆಂಟ್ಸ್ ಆಗ್ತಾನೆ ಇರುತ್ತೆ ನಮ್ಮೆಲ್ಲರಿಗೂ, ಸೆಲೆಬ್ರಿಟೀಸ್ಗಂತಲೇ ಇಲ್ಲ, ನಾರ್ಮಲ್ ಪರ್ಸನ್ ಲೈಫಲ್ಲೂ ಸೋ ಮೆನಿ ನೆಗೆಟಿವ್ ಈವೆಂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ಎಲ್ಲ ನೆಗೆಟಿವ್ ಈವೆಂಟ್ಸ್ಗೂ ನಾವು ಟ್ರಿಗರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆವಾಗಲೇ ಈ ಪೇಷನ್ಸ್ ಅಂತೆ, ಕಂಟ್ರೋಲಿಂಗ್ ಪವರ್ ಅಂತೆ, ಮತ್ತು ಜಸ್ಟ್ ನಾಟ್ ಟು ರೆಸ್ಪಾಂಡ್, ನಾಟ್ ಟು ರಿಯಾಕ್ಟ್, ಇವೆಲ್ಲ ಆವಾಗಲೇ ಬರೋದು. ಸೈಕಾಲಜಿಯಲ್ಲಿ ನಾವು ಹೇಳೋದೇ ಇಷ್ಟೇ, ಥಿಂಕ್ ಪಾಸಿಟಿವ್, ಡೋಂಟ್ ರೆಸ್ಪಾಂಡ್, ಡೋಂಟ್ ಬಿ ಜಡ್ಜ್ಮೆಂಟಲ್, ಡೋಂಟ್ ಜಂಪ್ ಇನ್ ಟು ಕನ್ಕ್ಲೂಷನ್, ಡೋಂಟ್ ಬಿ ಇಂಪಲ್ಸಿವ್. ಈ ನಮ್ಮ ಕೌನ್ಸಿಲಿಂಗ್ ಸೆಷನ್ಸಲ್ಲೆಲ್ಲ ನಾವು ಇದನ್ನೇ ಕಲಿಸ್ಕೊಡೋದು. ಇದೆಲ್ಲ ಮಾಡಬೇಡಿ ಜೀವನದಲ್ಲಿ ಆಗುವಂಥ ಎಷ್ಟೊಂದು ಅನಾಹುತಗಳನ್ನು ನಾವು ನಿಲ್ಲಿಸ್ಬೋದು ಅಂತ ಹೇಳೋದೇ ಸೈಕಾಲಜಿ ಅಲ್ವಾ. ತಮ್ಮ ಥಾಟ್ ಪ್ರೊಸೆಸ್ ಈಸ್ ದ ಮೇನ್ ಅಲ್ವಾ, ಈಸ್ ಲೈಕ್ ಎ ಗಾಡ್, ದಿಸ್ ಪೋರ್ಷನ್ ಈಸ್ ಎ ಗಾಡ್. ಅದಕ್ಕೆ ನಾವು ಹೇಳ್ತೀವಿ ತುಂಬ ಕೇರ್ಫುಲ್ಲಾಗಿ ಇವನ್ನ ನಾವು ಸಾಕ್ಕೊಳ್ಬೇಕಾಗತ್ತೆ. ಅವ್ನಿಗೆ ಒಳ್ಳೆ ಆಹಾರ, ಒಳ್ಳೆ ಮಾತುಗಳು, ಒಳ್ಳೆ ಎಜುಕೇಷ್ನಲ್ ಕಾನ್ಫಿಗರ್ ಚೆನ್ನಾಗಿ ಮಾಡ್ಕೋಬೇಕು ನಾವು ಈ ಪೋರ್ಷನನ್ನು.
ಆವಾಗ ಅವನು ಎಲ್ಲ ಒಳ್ಳೆ ಇದನ್ನೇ ಕೊಡ್ತಾ ಇರ್ತಾನೆ. ನಮ್ಮ ದೇಹನೂ ಆರೋಗ್ಯಕರವಾಗಿ ನೋಡ್ಕೋಬೇಕಾಗತ್ತೆ. ನಾವು ಈ ಒಂದು ಜೀವನದ ಓಡಾಟದಲ್ಲಿ ಓಡ್ತಾನೆ ಇರೋದು, ಎಲ್ಲದೂ ಗಮನ ಕೊಟ್ಟಿರ್ತೀವಿ, ಇದನ್ನೇ ಮರ್ತ್ಬಿಟ್ಟಿರ್ತೀವಿ. ನಮ್ಮಕ್ಕೇನು ಬೇಕು, ವಾಟ್ ವಿ ಆರ್ ಅನ್ನೋದೇ ಮರ್ತಿರ್ತೀವಿ. ಇಫ್ ಯು ಸಡನ್ಲಿ ಇಫ್ ಐ ಆಸ್ಕ್ ವಾಟ್ ಯು ವಾಂಟ್, ವಾಟ್ ಈಸ್ ಯುವರ್ ಡಿಸೈರ್ಸ್ ಇನ್ ಲೈಫ್ ಅಂತಂದರೆ ವಿಲ್ ಬಿ ಥಿಂಕಿಂಗ್ ವಾಟ್ ಐ ವಾಂಟ್ ಅಂತ. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್ ವಾಟ್ ಐ ವಾಂಟ್.